ತುಮಕೂರಿನಲ್ಲಿ SIR ಪ್ರಕ್ರಿಯೆಗೆ ತೆರಳುವ ವೇಳೆ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿರುವಂತಹ ಭುವನ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ವಿಷಯ. ಇಂದು ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಸದ್ಯ ಇಲ್ಲಿ ಪ್ರತಿಭಟನಾ ನಿರತರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರ ಬೇಡಿಕೆಗಳೆಲ್ಲ ಏನಿದೆ, ಅವರಿಗೆ ಯಾವ ರೀತಿ ಒತ್ತಡವನ್ನು ಆಗ್ತಾ ಇತ್ತು ಅಂತ ಅವ್ರನ್ನಿಂದಲೇ ಕೇಳ್ತಾ ಹೋಗೋಣ. ಮೇಡಮ್, ಇದೀಗ ತುಮಕೂರಿನಲ್ಲಿ ಸದ್ಯಕ್ಕೆ SIR ಪ್ರಕ್ರಿಯೆ ವೇಳೆ ಒಂದು ಸಾವಾಗಿದೆ. ಈಗ ಈ ಸಾವಿಗೆ ಪ್ರಮುಖ ಕಾರಣ ಅಂದರೆ ಅಧಿಕಾರಿಗಳಾಗ್ತಾ ಇದ್ದಂಥ ಒತ್ತಡ ಅಂತ ಗೊತ್ತಾಗ್ತಾ ಇದೆ. ಯಾವ ರೀತಿ ಇರ್ತಿತ್ತು ಮೇಡಮ್ ಅವ್ರ ಒತ್ತಡ? ಸರ್, ಯಾವ ರೀತಿ ಅಂದರೆ ನಮಗೆ ಬೆಳಗ್ಗೆ 6:30ಗೆ ನಾವು ಫೀಲ್ಡಿಗೆ ಹೋಗಬೇಕು, ವಿತ್ GPS ಫೋಟೋ ಹಾಕಬೇಕು, ಆ ಥರ ಕೆಲಸ ಮಾಡಬೇಕು ನಾವು. ಅಲ್ಲ, ಈ ಚುನಾವಣಾ ಅಧಿಕಾರಿಗಳೆಲ್ಲಾದರೂ ಹೇಳಿದಾರ ನೀವು 6:30ಗೆ ಸ್ಪಾಟಿಗೆ ಹೋಗಬೇಕು, 6:30ಗೆ ಫೋಟೋ ಹಾಕಬೇಕು, ಆ ಥರ ರೂಲ್ಸ್ ಏನಾದರೂ ಇದೆಯಾ? ಇಲ್ಲ ಸರ್, ಯಾವುದೇ ರೀತಿ ರೂಲ್ಸ್ ಇಲ್ಲ, ಆ ಥರ ಯಾವುದೂ ಇಲ್ಲ. ಮತ್ತು ಇವರು ಯಾವ ರೀತಿಯಾಗಿ ನಿಮಗೆ ಈ ರೀತಿ ಒತ್ತಡವನ್ನು ಆಗ್ತಾ ಇದ್ರು? ಅದು ನಾವು ಅವ್ರಿಗೆ ಕೇಳಬೇಕು, ನೀವು ಅವ್ರಿಗೆ ಕೇಳಬೇಕು. ಈಗ ಈ ಸಾವಿಗೆ ನೀವು ಯಾಕೆ ಈ ರೀತಿ ಒತ್ತಡ ಹಾಕಿದ್ರಿ, ಯಾವ ಆ್ಯಕ್ಟಲ್ಲಿ ಇದೆ ಈ ಥರ ಒತ್ತಡ ಹಾಕೋದಕ್ಕೆ ಅಂತ ನೀವು ಹಾಕಿದವ್ರಿಗೆ ನೀವು ಕೇಳಬೇಕು. ಯಾರೆಲ್ಲ ಒತ್ತಡ ಹಾಕಿದಾರೆ ನಿಮಗೆ? ಸರ್, ಹಾಕಿದ್ರಲ್ಲ ಸರ್, ನಮಗೆ 3ನೇ ತಾರೀಕು 5:15ಗೆ DC ಅವರು ಮನೆ ಜಿಲ್ಲಾಧಿಕಾರಿಗಳು ಸಭೆ ಕರೀತಾರೆ. 10 ತಾಲೂಕಿಗೂ ಸಭೆ ಕರೀತಾರೆ ನಮಗೆ. ಅಂದರೆ ನಾವು ತುಮಕೂರು ತಾಲೂಕು VAOs ಆಗಿರೋದ್ರಿಂದ ನಾವಿಲ್ಲೇ KS1 ಖುದ್ದು ಹಾಜರಿದ್ವಿ ಸಭೆಗೆ. ನಾವು VAOs ಮಾತ್ರನೇ ಅಲ್ಲ, ರಾಜಸ್ವ ನಿರೀಕ್ಷಕರಿದ್ದರು, DTC ಇದ್ದರು, ನಮಗೆ ನೋಡಲ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡಿದ್ದಾರೆ, ಅವರುಗಳು ಇದ್ದರು, ಹೋಬ್ಳಿಗೊಬ್ಬರು ನೋಡಲ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಅವರು ಸಹ ಇದ್ದರು ಆ ಮೀಟಿಂಗಿಗೆ. ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ PDOಗಳು ಸಮೇತ ಗೂಗಲ್ VCನ ಅಟೆಂಡ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ 10 ತಾಲೂಕಿಂದ PDOs, VAOs, RIs, ತಹಶೀಲ್ದಾರ್ಸ್, DTs, ನೋಡಲ್ ಆಫೀಸರ್ಸ್ ಇವರೆಲ್ಲರೂ VCನ ಅಟೆಂಡ್ ಮಾಡಿದ್ವಿ. ಎಲ್ಲರೂ VC ತೊಗೊಂಡಿದ್ರು ಮನೆ ಜಿಲ್ಲಾಧಿಕಾರಿಗಳು. ಅವರು ಹೇಳಿದ್ದಿಷ್ಟೇ, ಇನ್ನೂ 2 ದಿನದಲ್ಲಿ ಡಿಸ್ಟ್ರಿಬ್ಯೂಷನ್ ಫಾರ್ಮ್ಸ್, ಎನ್ಯುಮರೇಷನ್ ಫಾರ್ಮ್ಸ್ನ ಡಿಸ್ಟ್ರಿಬ್ಯೂಟೆಡ್ ಮಾಡಬೇಕು 100%. ಮತ್ತು 100% ಡಿಸ್ಟ್ರಿಬ್ಯೂಟೆಡ್ ಆಗಬೇಕು. ಮತ್ತು ಅದು ಏನು ಫಾರ್ಮ್ಸ್ ನಾವು ಕೊಡ್ತೀವೋ ಅದನ್ನು ಫಿಲಪ್ ಮಾಡಿ ಡಿಜಿಟಲೈಸ್ಡ್ ಮಾಡಬೇಕು. ಡಿಜಿಟಲೈಸ್ಡ್ ಮಾಡೋದು ಯಾರು? BLOs ಮಾಡಬೇಕು. ಆದರೆ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಪ್ರತಿ VAOನು ಮಾಡಬೇಕು ಅಂತ. ದಿನಕ್ಕೆ 100 ಮಾಡಲೇಬೇಕು. ಈ ಥರ ನಮಗೆ ಒತ್ತಡ ಹೇರಿದ್ರು. ಮತ್ತು ಬೆಳಗ್ಗೆ 4ನೇ ತಾರೀಕಿಗೆ 7 ಗಂಟೆಗೆ ನೀವು ಫೀಲ್ಡಲ್ಲಿ ಇರಬೇಕು. VAOs, PDOs, RIs, ನೋಡಲ್ ಆಫೀಸರ್ಸ್ ವಿತ್ BLOs ಜೊತೆಗೆ ಅವರು ಕಾರ್ಯಚಟುವಟಿಕೆ ಶುರು ಆಗಬೇಕು. GPS ಫೋಟೋನ ನಮ್ಗೆ ಹಾಕಬೇಕು, ಶೇರ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅದು ಅವರು ಇಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋದ್ಮೇಲೆ ನಮಗೆ AC ಅವರು ಮತ್ತು ತಹಶೀಲ್ದಾರ್ ಅವರು ಮತ್ತೆ ಮೀಟಿಂಗ್ಗೆ ಕಂಟಿನ್ಯೂ ಮಾಡಿದ್ರು. ಅವರು ಏನು ವಿಚಾರ ಹೇಳಿದ್ರೋ ಆ ವಿಚಾರನೇ ಮತ್ತೆ ತಿಳಿಸಿ ನಮಗೆ ನೀವು 6:30ಗೆ ಫೀಲ್ಡಿಗೆ ಹೋಗಬೇಕು ಅಂದರು. ಅದಾದಮೇಲೆ ನಾವು 8:15ಗೆಲ್ಲ ಸಭೆ ಮುಗೀತು, ಮನೆಗಳಿಗೆ ಹೋದ್ವಿ. ನಮಗೊಂದು ವಾಯ್ಸ್ ಮೆಸೇಜು ಬರುತ್ತೆ, ನಾಳೆ ನೀವು ಎಲ್ಲ VAOಗಳು ಫೀಲ್ಡಿಗೆ ಹೋಗಬೇಕು, BLOs ಕಾರ್ಯ ಶುರು ಆಗಬೇಕು, ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಬೇಕು, ಡಿಜಿಟಲೈಸ್ಡ್ ಆಗಬೇಕು, 100% ಡಿಸ್ಟ್ರಿಬ್ಯೂಟೆಡ್ ಆಗಬೇಕು. ಇಷ್ಟು ಕೆಲಸ ಅಟ್ ಎ ಟೈಮ್ ಹೇಳಿದ್ರು. ನಮಗೆ ಕನ್ಫ್ಯೂಷನ್ನು, ಯಾವುದು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಶುರು ಮಾಡಬೇಕು. ಈ ಕನ್ಫ್ಯೂಷನಲ್ಲಿ ನಮಗೆ ರಾತ್ರಿ ನಿದ್ದೆ ಬರಲಿಲ್ಲ, ಖಂಡಿತ ನಿದ್ದೆ ಬರಲಿಲ್ಲ ನಮಗೆ. ನಾವು ಹೋಗಿದ್ದೆ 8:30-9 ಆಯಿತು ಮನೆಗಳಿಗೆ. ನಮ್ಮ ಮಕ್ಕಳಿಗೆ ನಾವು ಊಟನೂ ಮಾಡ್ಸೋಕ್ಕಾಗಲಿಲ್ಲ, ಆಲ್ರೆಡಿ ಲೇಟ್ ಆಗಿತ್ತು, ಅವ್ರು ಮಲ್ಕೊಂಡ್ಬಿಟ್ಟಿದ್ರು. ನಾವು ಅಡುಗೆ ಮಾಡಲಿಲ್ಲ, ನಮಗೂ ಸಾಕಾಗ್ಬಿಟ್ಟಿತ್ತು ಇಲ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡಿ. ನಾವು ಹಾಗೆ ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅನ್ನೋದೊಂದು ಟೆನ್ಷನ್ ಇತ್ತು ನಮಗೆ. 6:30ಗೆ ಹೋಗಬೇಕು ನಾವು 6:30ಗೆ ರೆಡಿ ಇದ್ವಿ ಸರ್. ನಾವು 6:30ಗೆ ರೆಡಿ. ನನಗೆ 4 ವರ್ಷ ಮಗು ಇದೆ. ನನ್ನ ಮಗು ಇನ್ನೂ ಎದ್ದಿರಲಿಲ್ಲ, ನಾನು ಆ ಮಗುನೂ ಸಹ ಎಬ್ಬಿಸ್ಲಿಲ್ಲ. ನಾನು ರೆಡಿಯಾಗಿ ಹೋದೆ, ಫೀಲ್ಡಿಗೆ ಹೋದೆ. ನಂದು ಊರ್ಕೆರೆ ಸರ್ಕಲ್ಲು, ನಾನು ಊರ್ಕೆರೆ 2 ಬೂತ್ಗೆ ಹೋದೆ. ಅವರು ಒಬ್ಬರು BLO ಟೌನಲ್ಲೇ ವಾಸ ಇದ್ದರು. ನಾನು ಅವ್ರನ್ನ ಕರ್ಕೊಂಡು ಜೊತೆಲೇ ಹೋಗಿ ಕೆಲಸ ಶುರು ಮಾಡಿದ್ವಿ ನಾವು. 7 ಗಂಟೆಗೆಲ್ಲ ಕೆಲಸ ಶುರು ಮಾಡಿದ್ವಿ ನಾವು. ಆಗ ನಮ್ಗೆ AC ಅವ್ರು ಬರ್ತಾರೆ ವಿಸಿಟಿಗೆ. AC ಅವ್ರು ಬಂದರು ನನ್ನ ಬೂತ್ಗೆ. AC ಅವ್ರು ಬಂದಿದ್ರು, ಫೋಟೋ ಇದೆ ನನ್ನ ಹತ್ರ. 7 ಗಂಟೆಗೆ AC ಅವ್ರು ಬರ್ತಾರೆ. ಇನ್ನೂ ಎದ್ದೇ ಇಲ್ಲ ಸರ್, ಅಲ್ಲಿ ಜನಗಳು ಎದ್ದೇ ಇಲ್ಲ. ನಾವು ಹೋಗಿ ಎಬ್ಬಿಸಿದ್ವಿ ಅವ್ರನ್ನ. ಇದು ಎಂಥ ಕರ್ಮ ಸರ್, ನೀವೇ ಹೇಳಿ. ಜನಗಳನ್ನ
ನಾವು ಎಬ್ಬಿಸಿ ಅವ್ರಿಗೆ ಕೆಲಸ ತಗೊಳ್ಳಿ ಅಂತ ಹೇಳಬೇಕಾ? ಎಂಥ ದುಸ್ಥಿತಿ ಅಂತ ನೀವು ಯೋಚನೆ ಮಾಡಬೇಕು. 6:30ಗೆ ನಾವು ಅವ್ರ ಮನೆ ಬಾಗಿಲಿಗೆ ಹೋದರೆ ಅವ್ರು ಎದ್ದೇ ಇರಲ್ಲ. ಟೌನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎದ್ದೇ ಇರಲ್ಲ, ಆಚೆ ಬಂದಿರಲ್ಲ, ಒಳಗೆ ಕೆಲಸ ಮಾಡ್ಕೊತಿರ್ತಾರೆ, ಆದರೆ ಆಚೆ ಬರಲ್ಲ ಅವರು. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೀವು ಒಂದ್ಸತಿ ಯೋಚನೆ ಮಾಡಿ. ಅಲ್ಲ, ಇಷ್ಟೆಲ್ಲ ನಿಮಗೆ ಒತ್ತಡ ಆಗ್ತಾ ಇದ್ರಲ್ಲ, ಈಗ 6:30ಗೆ ಹೋಗ್ಬೇಕು ಅಂತ. ಈಗ ಜಾಸ್ತಿ ಹೆಣ್ಮಕ್ಳುಗಳು VAಗಳು ಇರೋದ್ರಿಂದ ಸದ್ಯಕ್ಕೆ ಅವ್ರ ಮನೆಯಲ್ಲಿ ಕೆಲಸವನ್ನು ಮುಗಿಸಿ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ? ಕೆಲಸ ಮಾಡ್ತಿರ್ಲಿಲ್ಲ ಸರ್ ನಾವು ಮನೆಯಲ್ಲಿ. ಹೇಗಿದ್ವಿ ಹಾಗೆ ಬಿಸಾಕ್ತಿದ್ವಿ, ರೆಡಿ ಆಗ್ತಾ ಇದ್ವಿ, ಹೋಗ್ತಾ ಇದ್ವಿ. ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಬಾಯಿಗೆ ಬಂದಂಗೆ ಬೈತಾರಲ್ಲ ಸರ್, ಯು ಆರ್ ಅನ್ಫಿಟ್ ಫಾರ್ ದಿಸ್ ಜಾಬ್. ನಾವು ಪ್ರತಿ ಮೀಟಿಂಗಲ್ಲೂ ಎಲ್ಲ VAOs ಕೇಳಿಸ್ಕೊಳ್ತಾ ಇದ್ದಿದ್ದು ಮಾತು, ಯು ಆರ್ ಅನ್ಫಿಟ್ ಫಾರ್ ದಿಸ್ ಜಾಬ್, ಯು ಆರ್ ಯೂಸ್ಲೆಸ್ ಫೆಲೋಸ್, ದನ ಕಾಯಕ್ಕೆ ಹೋಗ್ರಿ ಅನ್ನೋರು. ಎಷ್ಟು ನೋವಾಗೋದು ಅಂದರೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸರ್. ಯಾರಾದರೂ ಒಬ್ಬರು ಮಾತಾಡಿದ್ರೆ ನಾವು ಟಾರ್ಗೆಟೆಡ್. ನಾವು ಯಾವುದೋ ಒಂದು ಟೈಮಲ್ಲಿ ನಾವು ಏನೋ ಬರೋಕ್ಕಾಗಿರಲ್ಲ, ಆ ಟೈಮಿಂಗ್ಸ್ ನೋಡ್ಕೊಂಡು ನಮ್ಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಸೊ ಯಾರು ಮಾತಾಡ್ತಾರೆ ಸರ್? ಒಟ್ಟಿನಲ್ಲಿ ನಿಮಗೆ ಒಂದು ಕಡೆ ಫ್ಯಾಮಿಲಿ ಪ್ರೆಷರ್ ಒಂದು ಕಡೆ ಆದರೆ ಈ ಕೆಲಸದ ಪ್ರೆಷರ್ ಒಂದು ಕಡೆ. ನಮಗೆ ಎಷ್ಟು ಹೆಣ್ಣು ಮಕ್ಕಳು ನಾವು ಎಷ್ಟು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀವಿ ಅಂದರೆ, ನಮ್ಗೆ ಈ ಕಡೆ ಫ್ಯಾಮಿಲಿನೂ ನೋಡ್ಕೊಳಕ್ಕಾಗ್ತಾ ಇಲ್ಲ, ಈ ಕಡೆ ನಾವು ವರ್ಕನ್ನು ಮಾಡೋಕ್ಕಾಗ್ತಾ ಇಲ್ಲ. ಆ ವರ್ಕ್ ಮಾಡೋಣ, ಅಟ್ಲೀಸ್ಟ್ ಪೀಸ್ ಮೈಂಡಲ್ಲಿ ಮಾಡೋಣ ಅಂದರೆ ಪ್ರೆಷರು ಎಲ್ಲ ಅಟ್ ಎ ಟೈಮ್ ಆಗಬೇಕು ಇವರಿಗೆ. ಸರ್ ಟೈಮ್ ಇದೆ ಸರ್, 1 ತಿಂಗಳು ಟೈಮ್ ಇದೆ. ಇನ್ನೊಂದು ವಿಚಾರ ಏನಂದರೆ, ಆಲ್ಮೋಸ್ಟ್ ಅಲ್ಲಿ BAOs ಎಲ್ಲ ಲೇಡೀಸ್ ಇದ್ದಾರೆ. ಅವರು ಸಮೇತ ಗೋಳ ಆಡ್ತಾರೆ ನಮ್ಮ ಹತ್ರ. ಮೇಡಮ್ ನಾವು 7 ಗಂಟೆಗೆ ಬಂದರೆ ನಾವು ಅಡುಗೆ ಏನು ಮಾಡೋಣ, ಮಕ್ಕಳಿಗೆ ಸ್ಕೂಲ್ಗೆ ಹೇಗೆ ಕಳಿಸೋಣ, ನೀವು ಹೇಳಬೇಕು ಅಧಿಕಾರಿಗಳಿಗೆ ಅಂತ ನಮ್ಮನ್ನು ಕೇಳ್ತಾರೆ. ಇಲ್ಲಿ ನಮ್ಮ ಸ್ಥಿತಿನೇ ಆಗಿದ್ದಾಗ ನಾವು ಯಾರಿಗೆ ಹೇಳೋಣ? ಅಲ್ಲ, ಈ ಉದ್ದೇಶ ಏನಿತ್ತು ಅಂತ ಮೇಡಮ್? ಈ ಇಷ್ಟೊಂದು ಪ್ರೆಷರ್ ಆಗಿ ಕೆಲಸ ಮಾಡುವಂಥದ್ದು ಉದ್ದೇಶ ಏನು? ಫಾಸ್ಟ್ ಆಗಾದ್ರೆ ಏನು ಉಪಯೋಗ ಅಂತ ಅವ್ರಿಗೆ ಕೇಳಬೇಕು ಸರ್. ನೀವು ಕೇಳಬೇಕು ಯಾಕೆ ಫಾಸ್ಟ್ ಮಾಡಬೇಕು ಅಂತೇಳಿ. ಇಷ್ಟೊಂದು ಪ್ರೆಷರ್ ಹಾಕಿ 1 ತಿಂಗಳಲ್ಲಿ ಆಗೋ ಕೆಲಸನ 3 ದಿನದಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಅವರಿಗೆ ನೀವು ಪ್ರಶ್ನೆ ಮಾಡಬೇಕು, ಯಾಕೆ ಇಷ್ಟು ಬೇಗ ಮಾಡಿಸ್ತಾ ಇದ್ದೀರಾ ಅಂತೇಳಿ. ನೀವು ನಮ್ಮನ್ನ ಕೇಳಿದ್ರೆ ನಾವೇನು ಉತ್ತರ ಹೇಳೋಣ? ನಿಮ್ಮ ಬಳಿಯಿಂದ ಕೆಲಸ ಮಾಡಿಸ್ತಾ ಇದ್ರಲ್ಲ, ನಿಮ್ಗೆ ಏನಂತ ಹೇಳ್ತಿದ್ರು? ಯಾಕೆ 6:30ಗೆ ಹೋಗ್ಬೇಕು ಅಂತ ಹೇಳ್ತಿದ್ರು? ಸ್ಪೆಷಲ್ ಡ್ರೈವ್, ಕೆಲಸ ಬೇಗ ಮುಗಿಬೇಕು, 100% ಆಗಬೇಕು ಅಷ್ಟೇ ಸರ್. ಅವ್ರದ್ದು ಕೆಲಸ ಮುಗಿಬೇಕಷ್ಟೇ, ನೀವೇನಾದರೂ ಹಾಗೆ, ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅಲ್ಲ ಮೇಡಮ್, ಈಗ ಇದೇ ರೀತಿ ಒತ್ತಡ ಹಾಕಿರೋದ್ರಿಂದ ಈಗ ಒಂದು ಸಾವಾಗಿದೆ, ಮತ್ತೆ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ. ಯಾರು ಹೊಣೆ ಅಂತ ಇದಕ್ಕೆ? ಸರ್ ಈಗ ನಾನು ನಡೆದಿದ್ದೆಲ್ಲ ನಿಮಗೆ ಹೇಳಿದ್ದೀನಿ. ಯಾರು ಹೊಣೆ ಅಂತ ನೀವು ಪೀಪಲ್ ಡಿಸೈಡ್ ಮಾಡಬೇಕು, ನಾವೇನು ಡಿಸೈಡ್ ಮಾಡೋಣ ಸರ್? ಅಲ್ಲ, ಈಗ ನಿಮ್ಮ ಪ್ರಕಾರ ಯಾರು ಇವ್ರ ಸಾವಿಗೆ ನ್ಯಾಯ ಕೊಡ್ತಾರೆ? ಈಗ ನಮಗೆ ಹೋಗಿ ಅಂತ ಹೇಳಿದವರೇ ಇದಕ್ಕೆ ಕಾರಣ. ನಮಗೆ ಅವರು 7 ಗಂಟೆಗೆ ಹೋಗಿ 6:30ಗೆ ಹೋಗಿ ಅಂತ ಹೇಳಲಿಲ್ಲ ಅಂದಿದ್ರೆ ನಾವು ಹೋಗ್ತಾ ಇರಲಿಲ್ಲ. ನಾವು ಹೋಗ್ತಾ ಇದ್ವಿ 10 ಗಂಟೆಗೆ ರೆಡಿಯಾಗಿ. ಆ ಮಗು ಬದುಕಿರ್ತಿತ್ತೇನೋ. ಅವತ್ತು ಹೋಗಲಿಲ್ಲ ಅವಳು 7 ಗಂಟೆಗೆ ಫೀಲ್ಡಿಗೆ ಅಂದಿದ್ರೆ ಅವಳು ಭುವನ ಇವತ್ತು ಬದುಕಿರ್ತಾ ಇದ್ಲು, ನಮ್ಮ ಜೊತೆ ಇರ್ತಿದ್ಲು. ಈಗ ಸರ್ ನಮಗೂ ಯಾರು ಬಲವಂತವಾಗಿ 6:30ಗೆ ಹೋಗಿ 7 ಗಂಟೆಗೆ ಹೋಗಿ ಅಂತ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಸರ್. ನಾವು ಅವಳ ಸಾವಿಗೆ ನ್ಯಾಯ ಕೊಡಬೇಕಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಆದರೆ ನಮಗೂ ಒಂಥರ ಸಮಾಧಾನ ಆಗುತ್ತೆ. ನಾವು ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ನಮಗೂ ಹುಮ್ಮಸ್ ಬರುತ್ತೆ, ಇಲ್ಲಾಂದರೆ ಎಲ್ಲಿಂದ ಬರುತ್ತೆ? ಅವಳ ಪಾರ್ಥಿವ ಶರೀರ ನಾವು ನೋಡೋಕೆ ಅವಕಾಶನೇ ಕೊಡಲಿಲ್ವಲ್ಲ ಸರ್. ನಾವು ಯಾಕೆ ನಮ್ಮ ಇಲಾಖೆ ಅಂತ ಮತ್ತೆ ನಾವು ಏನು ಹೇಳ್ಕೊಳ್ಬೇಕು? ನೀವೇ ನೋಡ್ತಾ ಇದ್ದೀರಾ, ನಿನ್ನೆಯಿಂದ ಅವಳು ಡಿಕ್ಲೇರ್ ಆಗಿದ್ದು 5:15 ಅವ್ರ ಡೆತ್ ಡಿಕ್ಲೇರ್ ಆಯಿತು ಭುವನ ಅವ್ರದ್ದು. ಪೋಸ್ಟ್ ಮಾರ್ಟಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ, ಪೋಸ್ಟ್ ಮಾರ್ಟಮ್ ಆಗುತ್ತೆ. ಆದರೆ ಪಾರ್ಥಿವ ಶರೀರ ಇಲ್ಲಿ ಸುಮಾರು 500ರಿಂದ 600 ಜನ ನಾವು ಎಲ್ಲ ಸರ್ಕಾರಿ ನಾವು VAOs ಬೇರೆ ಬೇರೆ ಅಧಿಕಾರಿಗಳು ಎಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ. ಆದರೆ ಜಿಲ್ಲಾಡಳಿತ ಪರವಾಗಿ ನಮ್ಮ ಭುವನನ ಪಾರ್ಥಿವ ಶರೀರನ ಕೊನೆ ಬಾರಿ ತಂದು ಅವಳಿಗೊಂದು ಗೌರವ ಸಲ್ಲಿಸದೇ ಇರೋಷ್ಟು ನಾವು ಏನು ಪಾಪ ಮಾಡಿದ್ದೀವಿ? ನೀವೇ ಹೇಳಿ ಸರ್. ಸರ್ಕಾರಿ ಅಧಿಕಾರಿಗಳಿಗೆ ಸಾವಿನ ಇಲ್ಲ ಅಲ್ವಾ? ನಮ್ಮ ಸಾವಿಗೆ ಬೆಲೆ ಇಲ್ವಾ? ನೀವು ನಮಗೆ ಏನು ಗೌರವ ಕೊಟ್ರಿ? ನಾವು ಆ ಥರ ಕೆಲಸ ಈ ಪಾವತಿಯಲ್ಲಿ ನಾವೇನು ಗಿನ್ನಿಸ್ ದಾಖಲೆ ಮಾಡಿದ್ವಿ. ನಿಮಗೆ ಗೊತ್ತು, ಸಮಾರಂಭ ಆಗಿದೆ. ಹಿಂದೆ ಗಿನ್ನಿಸ್ ದಾಖಲೆ ಆಯಿತು 1 ತಿಂಗಳ ಹಿಂದೆ, ಅದಕ್ಕೆ ಸಮಾರಂಭನೂ ಆಗಿದೆ. ಅಷ್ಟೆಲ್ಲ ಕೆಲಸ ಮಾಡಿದ್ವಿ. ನಮ್ಮ ಇವತ್ತು ಸೌಹೃದಯಂಗೆ ಕಳ್ಕೊಂಡ್ವಿ. ಅವಳಿಗೆ ಅಂತಿಮ ನಮನ ನಾವು ಒಂದು ಸರಿಯಾದ ರೀತಿಯಲ್ಲಿ ಆಗಲಿಲ್ಲ, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಮತ್ತು ನಿಮ್ಗೆ ಯಾಕೆ ನಮ್ಮ ಹತ್ರ ನೀವು ಯಾಕೆ ನಮ್ಮ ಹತ್ರ ಕೆಲಸ ಕೇಳಬೇಕು? ಈಗ ನಿಮ್ಮ ಪ್ರಕಾರ ಅವರಿಗೆ ಅವ್ರ ಮೇಲೆ ಕ್ರಮ ಆಗಬೇಕು ಸರ್, ಶೂರ್ ಆಗಲೇಬೇಕು. ಇದಕ್ಕೆ ಯಾರ್ಯಾರು ಹೊಣೆ ಆಗಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗೋವರೆಗೂ ನಾವು ಯಾರೂ ಇದ್ಲಿಲ್ಲ ಕದಲಲ್ಲ.
ಸರ್ ಚಂದ್ರಕಲಾ ಊರ್ಕೆರೆ ವಿಲೇಜ್ ಅಕೌಂಟೆಂಟ್. ಸದ್ಯಕ್ಕೆ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ಈಗ ಯಾರು ಈ ಸಾವಿಗೆ ಕಾರಣರಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು, ಮತ್ತು ಇಲ್ಲಿ ಭುವನ್ ಅವರ ಸಾವಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಒಟ್ಟಿನಲ್ಲಿ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗಿದ್ದಾರೆ. ಒಂದು ಕುಟುಂಬ, ನಮ್ಮ ಮನೆಯ ಹೆಣ್ಣುಮಗಳು ಸರ್ಕಾರಿ ನೌಕರಿಯಲ್ಲಿ ಇದ್ರು ಅಂತ ಖುಷಿ ಪಡಬೇಕು, ಇಲ್ಲ ಸರ್ಕಾರಿ ನೌಕರಿಗೆ ಸೇರಿಕೊಂಡಿದ್ದೆ ಅವಳಿಗೆ ಮುಳುವಾಯಿತು ಅಂತ ದುಃಖ ಪಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಅವ್ರ ಮೇಲೆ ಕ್ರಮ ಆಗುತ್ತಾ, ಇವರೇ ಯಾರೆಲ್ಲ ಒತ್ತಡ ಹಾಕಿ ಈ ಸಾವಿಗೆ ಕಾರಣರಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.